ನಮಸ್ಕಾರ ಸ್ನೇಹಿತರೆ. 20 ವರ್ಷಗಳ ಹತಾಶೆ, 15 ಫೇಲ್ಡ್ IVF ಅಟೆಂಪ್ಟ್ಗಳು, ಬೇರೆ ಬೇರೆ ಆಪರೇಷನ್ಸ್, 16 ಡಾಕ್ಟರ್ಸ್, ಯಾರೂ ಸರಿ ಮಾಡೋಕ್ಕಾಗದ ಸಮಸ್ಯೆಯನ್ನು AI ಸರಿ ಮಾಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿ ಮಾಡಿದೆ. ಮಗುನೇ ಹುಟ್ಟಲ್ಲ, ಆಗಲ್ಲ, ಇನ್ನು ಎಲ್ಲ ಫೇಲ್ ಆಯಿತು ಅನ್ನೋ ಟೈಮ್ನಲ್ಲಿ AI ಮಗು ಹುಟ್ಟಿಸಿದೆ. ವೀರ್ಯವೇ ಇಲ್ಲ ಅಂತ ಆಗಿದ್ರು ಕೂಡ ಕಡೆಗೂ ಮಗು ಹುಟ್ಟಿಸಿದೆ. 39 ವರ್ಷದ ಪುರುಷ, 37 ವರ್ಷದ ಮಹಿಳೆ, ಈ ಅಮೆರಿಕನ್ ಜೋಡಿ ತಂದೆ ತಾಯಿ ಆಗೋದಕ್ಕೆ AI ಹೆಲ್ಪ್ ಮಾಡಿದೆ. ಕೆಲವೊಮ್ಮೆ ವಿನಾಶಕಾರಿ ಅಂತನಿಸೋ ಈ ಕ್ರಾಂತಿಕಾರಿ ಟೆಕ್ನಾಲಜಿ ಈಗ ಜೀವವನ್ನು ಸೃಷ್ಟಿ ಮಾಡಿ ವೈದ್ಯಕೀಯ ಲೋಕವನ್ನು ಬೆರಗಾಗಿಸಿದೆ. ಸ್ನೇಹಿತರೆ, ಈ ಸ್ಟೋರಿ ನೋಡಬೇಕಾದ್ರೆ ಸ್ವಲ್ಪ ಬ್ರಾಡರ್ ಇಶ್ಯೂ ನೋಡಬೇಕು. ಇಂದಿನ ಪುರುಷರಲ್ಲಿ, ಗಂಡಸರಲ್ಲಿ, ಹುಡುಗರಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸ್ಪರ್ಮ್ ದೊಡ್ಡ ಪ್ರಮಾಣದಲ್ಲಿ ಬಿದ್ದು ಹೋಗ್ತಾ ಇದೆ. ಮುಂದಿನ ಜನರೇಷನ್ ಅನ್ನ ಸೃಷ್ಟಿ ಮಾಡೋಕೆ ಬೇಕಾದ ಆ ಮೂಲ ಧಾತುನೇ ಕಮ್ಮಿ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಎಝೂಸ್ಪರ್ಮಿಯಾ ಅನ್ನೋ ಮೆಡಿಕಲ್ ಕಂಡೀಷನ್. ಎಝೂಸ್ಪರ್ಮಿಯಾ ಅನ್ನೋ ಹೆಸರು ಕೇಳಿದಾಗಲೇ ಇದು ಸ್ಪರ್ಮ್ಸ್ ಅಥವಾ ಪುರುಷರ ವೀರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅನ್ನೋದು ಕೆಲವರಿಗೆ ಗೊತ್ತಾಗಿರ್ಬೋದು. ಸ್ನೇಹಿತರೆ, ಎಝೂಸ್ಪರ್ಮಿಯಾ ಅಂದ್ರೆ ಸಿಮೆನ್ನಲ್ಲಿ ಆ ಸ್ಪರ್ಮೇ ಇಲ್ಲದೆ ಇರೋದು, ವೀರ್ಯ ಕಣಗಳೇ ಇಲ್ಲದೆ ಇರೋ ಮೆಡಿಕಲ್ ಕಂಡೀಷನ್. ಲೋ ಸ್ಪರ್ಮ್ ಕ್ವಾಲಿಟಿ, ಲೋ ಸ್ಪರ್ಮ್ ಕೌಂಟ್ ಅಥವಾ ಕಡಿಮೆ ವೀರ್ಯದ ಸಮಸ್ಯೆ ಬಗ್ಗೆ ನೀವು ಕೇಳಿರ್ಬೋದು. ಅದರ ಎಕ್ಸ್ಟ್ರೀಮ್ ಕಂಡೀಷನ್ ಈ ಎಝೂಸ್ಪರ್ಮಿಯಾ. ಈ ರೀತಿಯ ಮನುಕುಲದ ಅಳಿವು ಉಳಿವನ್ನ ಡಿಸೈಡ್ ಮಾಡೋ ಸಮಸ್ಯೆ ಭಾರತೀಯರಲ್ಲಿ ವಿಪರೀತ ಜಾಸ್ತಿ ಆಗ್ತಾ ಇದೆ. ಮುಂದೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಪುರುಷತ್ವಕ್ಕೆ ಸಂಬಂಧಪಟ್ಟಂತೆ, ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ದುರಂತಗಳಿಗೆ ಕಾರಣ ಆಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಿದ್ರೆ ಏನಿದು ಎಝೂಸ್ಪರ್ಮಿಯಾ? ಭಾರತೀಯ ಪುರುಷರ ಮೂಲ ಜಲದಲ್ಲಿ ಆ ಕಣಗಳೇ ಯಾಕೆ ಮಾಯವಾಗ್ತಿದಾವೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. AI ನಿಂದ ಸಂತಾನೋತ್ಪತ್ತಿ. ಸ್ನೇಹಿತರೆ, ಮೊದಲಿಗೆ ಈ ಅಮೆರಿಕನ್ ದಂಪತಿ ಕೇಸ್ ನೋಡೋದಾದ್ರೆ ಜಗತ್ತಿನ ಪ್ರತಿಷ್ಠಿತ ವೈದ್ಯಕೀಯ ಜರ್ನಲ್ ನಲ್ಲಿ ಒಂದಾದ ಲ್ಯಾನ್ಸೆಟ್ ಜರ್ನಲ್ ನಲ್ಲಿ ಬಂದಿರೋ ರಿಪೋರ್ಟ್ ಇದು. ಸುಮ್ಮನೆ ಯಾವುದೋ ಒಂದು ಕೆಲಸಕ್ಕೆ ಬರೆದಿರೋದಲ್ಲ. ಅಮೆರಿಕ ಮೂಲದ 39 ವರ್ಷದ ಪುರುಷ, 37 ವರ್ಷದ ಮಹಿಳೆ, ವಿವಾಹಿತ ಜೋಡಿ. ಮದುವೆಯಾಗಿ ಆಲ್ಮೋಸ್ಟ್ 20 ವರ್ಷ ಕಳೆದಿತ್ತು, ಮಕ್ಕಳಾಗಿರಲಿಲ್ಲ. ಸುಮ್ಮನೆ ಅವರು ಇರಲಿಲ್ಲ, ಅವರು ಎಲ್ಲ ರೀತಿ ಮೆಡಿಕಲ್ ಹೆಲ್ಪ್ ತಗೊಂಡಿದ್ರು. 15 ಬಾರಿ IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಫೇಲ್ ಆಯಿತು. ರಾಶಿ ಹಣ ಹೋಯಿತು. ಸಾಮಾನ್ಯವಾಗಿ IVF ಅಷ್ಟೊಂದು ಬಾರಿ ಫೇಲ್ ಆಗಲ್ಲ. ಮಹಿಳೆಯರಲ್ಲಿ ಆರೋಗ್ಯಕರ ಅಂಡಾಣು ಹಾಗೂ ಪುರುಷರಲ್ಲಿ ಆರೋಗ್ಯಕರ ವೀರ್ಯಾಣುಗಳ ಸಂಖ್ಯೆ ಇದ್ರೆ, ಹಾಗೆ ಮಹಿಳೆಯ ಆರೋಗ್ಯ ಚೆನ್ನಾಗಿದ್ರೆ IVF ಪಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. 15 ಸಲ ಫೇಲ್ ಆಯಿತು. ಕಾರಣ ಎಝೂಸ್ಪರ್ಮಿಯಾ. ಆಗಲೇ ಹೇಳಿದ ಹಾಗೆ ಇದು ಸ್ಪರ್ಮ್ ಕೌಂಟ್ಗೆ ಸಂಬಂಧಪಟ್ಟ ಕಾಯಿಲೆ. ಸ್ನೇಹಿತರೆ, ಗಮನಿಸಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪುರುಷರ 1 ಮಿಲಿಮೀಟರ್ ಸೆಮೆನ್ನಲ್ಲಿ ಎಷ್ಟು ವೀರ್ಯ ಕಣಗಳು ಇರ್ತವೆ ಅನ್ನೋದೇ ಸ್ಪರ್ಮ್ ಕೌಂಟ್. ಸಾಮಾನ್ಯವಾಗಿ 1 ml ಸೆಮೆನ್ನಲ್ಲಿ 1.5 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ವೀರ್ಯಾಣುಗಳಿದ್ರೆ ಅದು ನಾರ್ಮಲ್ ಲೆವೆಲ್. ಆದರೆ ಅದಕ್ಕಿಂತ ಕಮ್ಮಿ ಆದರೆ ಅದನ್ನು ಲೋ ಸ್ಪರ್ಮ್ ಕೌಂಟ್ ಅಥವಾ ಒಲಿಗೋಸ್ಪರ್ಮಿಯಾ ಅಂತ ಕರೀತಾರೆ. ಆದರೆ ಎಕ್ಸ್ಟ್ರೀಮ್ ಕೇಸ್ಗಳಲ್ಲಿ ಸ್ಪರ್ಮ್ ಕೌಂಟ್ 0 ಇರುತ್ತೆ. ಎಷ್ಟು? 0. ಮೈಕ್ರೋಸ್ಕೋಪ್ನಲ್ಲಿ ಹುಡುಕಿದ್ರೂ ಕೂಡ ಒಂದೇ ಒಂದು ಜೀವಂತ ವೀರ್ಯ ಕಣ ಅಥವಾ ಸ್ಪರ್ಮ್ ಆ ಸೆಮೆನ್ನಲ್ಲಿ ಕಾಣಿಸೋದೇ ಇಲ್ಲ. ಇದೆ ಎಝೂಸ್ಪರ್ಮಿಯಾ. ಒಂದು ಟೆಸ್ಟಿಕಲ್ಸ್ನಲ್ಲಿ ಉತ್ಪತ್ತಿಯಾದ ವೀರ್ಯಾಣು ದೇಹದಿಂದ ಹೊರಕ್ಕೆ ರಿಲೀಸ್ ಆಗ್ತಿರಲ್ಲ, ಅಥವಾ ಟೆಸ್ಟಿಕಲ್ಸಲ್ಲಿ ಅವು ಉತ್ಪತ್ತಿನೇ ಆಗ್ತಿರಲ್ಲ. ಸೊ ಪುರುಷರಿಗೆ ಎಝೂಸ್ಪರ್ಮಿಯಾ ಇದ್ರೆ ನೀವು ಬಯಾಲಜಿಕಲ್ ಮಗುವನ್ನೇ ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ಈಗ AI ಸುಳ್ಳು ಮಾಡಿದೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾವು ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ದುಡಿತಾ ಇರೋ ವ್ಯಕ್ತಿ ತನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಗೆ ಮಾಡಿಸೋದು. ದುಡಿತಿರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವರು ಇಲ್ಲ ಅಂತ ಆದರೆ, ಏನೋ ಒಂದು ದುರದೃಷ್ಟಕರ ಘಟನೆ ಆಯಿತು ಅಂತ ಹೇಳಿದ್ರೆ, ಅವ್ರು ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರಲಿ, ಅವರು ಮುಂದೇನಪ್ಪ ಜೀವನಕ್ಕೆ ಅನ್ನೋದು ದಿಕ್ಕಾಪಾಲ ಆಗಬಾರ್ದು ಅನ್ನೋದಕ್ಕೆ ಇರುವಂಥ ಪ್ರೊಟೆಕ್ಷನ್ ಪ್ಲಾನ್. ದುಡಿತಾ ಇರೋ ವ್ಯಕ್ತಿ 1 ಕೋಟಿನೋ 2 ಕೋಟಿನೋ 50 ಲಕ್ಷನೋ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಲಂಪ್ಸಮ್ ಆಗಿ ಒಂದು ಶಾರ್ಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಆ ದುಡ್ಡು ಫ್ಯಾಮಿಲಿಗೆ ಸಿಗುತ್ತೆ. ಅದೇ ಟರ್ಮ್ ಇನ್ಶೂರೆನ್ಸ್. 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. ಇವಾಗಂತೂ GST ಕೂಡ 0 ಆಗಿದೆ. ಆನ್ಲೈನ್ ಡಿಸ್ಕೌಂಟ್ ಕೂಡ ಕರೆಂಟ್ಲಿ ರನ್ನಿಂಗ್ ಇದೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಹಾಗೆ ಕೆಳಗಡೆ ಹೆಲ್ತ್ ಇನ್ಶೂರೆನ್ಸ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ. ಹೆಲ್ತ್ ಪ್ರೊಟೆಕ್ಷನನ್ನು ಕೂಡ ನೀವು ಚೆಕ್ ಮಾಡಬಹುದು. ಅದರದ್ದು ಕೂಡ ಆಫರ್ ನಡೀತಾ ಇದೆ. ಎರಡರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ, ಆರೋಗ್ಯ ಭದ್ರತೆಯನ್ನು ಕೊಡೋಕೆ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಕೋಟಿಗೊಬ್ಬನನ್ನ ಹುಡುಕಿದ AI. ಸ್ನೇಹಿತರೆ, ಪತಿಗೆ ಎಝೂಸ್ಪರ್ಮಿಯಾ ಇದ್ರು ಕೊನೆಯ ಪ್ರಯತ್ನ ರೀತಿ ಆ ಅಮೆರಿಕನ್ ದಂಪತಿ ಕೊಲಂಬಿಯಾ ಯೂನಿವರ್ಸಿಟಿಯ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ಕೊಟ್ಟರು. ಯಾಕಂದ್ರೆ ಅಲ್ಲಿ ಸ್ಪರ್ಮ್ ಟ್ರ್ಯಾಕಿಂಗ್ ಅಂಡ್ ರಿಕವರಿ ಅಥವಾ ಸ್ಟಾರ್ ಅನ್ನೋ ಹೊಸ AI ಟೆಕ್ನಾಲಜಿಯನ್ನ ಕಂಡುಹಿಡಿದಿದ್ದಾರೆ. AI ಬಳಸಿ ವೀರ್ಯಾಣು ಹುಡುಕೋ ಟೆಕ್ನಾಲಜಿ. ಪ್ರತಿ ML ಅಲ್ಲೂ ಕೂಡ ಕೋಟಿ ಕಣಗಳಿರ್ಬೇಕಲ್ಲ, ಇದು ಹಂಗಲ್ಲ. ಒಂದಿದ್ರೂ ಕೂಡ
ಅದನ್ನು ಪತ್ತೆ ಹಚ್ಚೋ ಟೆಕ್ನಾಲಜಿ. ಈ ಸ್ಟಾರ್ ಸಿಸ್ಟಮ್ ಮನುಷ್ಯ ಟೆಕ್ನಿಕಲ್ ಆಗಿ ಮಾಡೋಕ್ಕಾಗದ ಕೆಲಸವನ್ನ ತನ್ನ ಹೈ ಪವರ್ ಇಮೇಜಿಂಗ್ ಮತ್ತು AI ಆಲ್ಗೊರಿದಮ್ಗಳ ಸಹಾಯದಿಂದ ಮಾಡಿದೆ. ಸಾಮಾನ್ಯವಾಗಿ ಏಜೋಸ್ಪರ್ಮಿಯಾ ಇರೋ ಪುರುಷರ ಸೆಮೆನ್ನಲ್ಲಿ ಇರೋದು ಸೆಲ್ಯುಲಾರ್ ಡೆಬ್ರಿಸ್ ಮಾತ್ರ, ಅಂದ್ರೆ ರಾಶಿ ರಾಶಿ ಸತ್ತ ಜೀವಕೋಶಗಳು ಮಾತ್ರ ಕಾಣಿಸ್ತವೆ. ನೋಡೋಕೆ ನಾರ್ಮಲ್ ಸೆಮೆನ್ ರೀತಿ ಕಂಡ್ರು ಅದರಲ್ಲಿ ಒಂದೇ ಒಂದು ಜೀವಂತ ವೀರ್ಯ ಕಣ ಇರೋದಿಲ್ಲ ಸೂಕ್ಷ್ಮದರ್ಶಕದಲ್ಲಿ ಚೆಕ್ ಮಾಡಿದಾಗ. ಆದ್ರೆ ಕೊಲಂಬಿಯಾ ಯೂನಿವರ್ಸಿಟಿಯ ಈ ಸ್ಟಾರ್ ಸಿಸ್ಟಮ್ STAR ಸಿಸ್ಟಮ್ ಒಂದು ಅಪರೂಪದ ಕೆಲಸವನ್ನ ಮಾಡಿದೆ. ಆ ಪೂರ್ತಿ ಸರ್ವನಾಶ ಆಗಿರೋ ಜೀವ ಕಣಗಳಲ್ಲೂ ಕೂಡ ಜೀವಂತ ವೀರ್ಯ ಕಣಗಳನ್ನ ಪತ್ತೆ ಹಚ್ಚಿದೆ. ಎಷ್ಟು ಪತ್ತೆ ಹಚ್ಚಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಶಾಕ್ ಆಗುತ್ತೆ. ಬೆರಳೆಣಿಕೆ. ಮೊದಲಿಗೆ ಈ ವ್ಯಕ್ತಿಯ ಸೆಮೆನ್ ಅನ್ನ ಮ್ಯಾನ್ಯುವಲ್ ಆಗಿ ಲ್ಯಾಬ್ ಟೆಸ್ಟ್ ಮಾಡಿದಾಗ ವೀರ್ಯ ಕಣಗಳೇ ಕಂಡು ಬಂದಿರಲಿಲ್ಲ. ಆದ್ರೆ STAR ಸಿಸ್ಟಮ್ಗೆ ಹಾಕಿದಾಗ ಆ ಸಿಸ್ಟಮ್ ಸುಮಾರು 25 ಲಕ್ಷ ಫೋಟೋಗಳನ್ನ ಕೇವಲ 2 ಗಂಟೆಗಳಲ್ಲಿ ಅನಲೈಸ್ ಮಾಡಿ 7 ವೀರ್ಯ ಕಣಗಳನ್ನ ಹುಡುಕಿದೆ. ಎಷ್ಟು? ಜಸ್ಟ್ 7. ಪ್ರತಿ ML ಅಲ್ಲೂ ಕೋಟಿ ಇರಬೇಕು. ಆದ್ರೆ 2 ಗಂಟೆ ತಡ್ಕಾಡಿ ಇದು ಟೋಟಲ್ ಸೆಮೆನ್ನಲ್ಲಿ 7 ವೀರ್ಯ ಕಣಗಳನ್ನು ಹುಡುಕಿದೆ. ಆದರೆ ಅದರಲ್ಲಿ ಎಲ್ಲವೂ ಜೀವಂತ ಇರಲಿಲ್ಲ. ಜೀವಂತ ಇದ್ದಿದ್ದು ಕೇವಲ 2 ಮಾತ್ರ. ಇಮ್ಯಾಜಿನ್, ಕೋಟಿ ಇರಬೇಕು, ಇರಲೇ ಇಲ್ಲ, ಇದ್ದಿದ್ದೇ 7. ಅದರಲ್ಲಿ ಜೀವಂತ ಇದ್ದಿದ್ದು 2 ಸ್ಪರ್ಮ್ಸ್. ನಂತರ ಅದೇ AI ಸಿಸ್ಟಮ್ ರೋಬೋಟಿಕ್ ಟೆಕ್ನಾಲಜಿ ಬಳಸಿ ಆ ಜೀವಂತ ವೀರ್ಯಗಳನ್ನು ರಿಕವರ್ ಮಾಡಿ, ಅಂದರೆ ಅದನ್ನು ಸೆಪರೇಟ್ ಮಾಡಿ ಹುಡುಕಿ ತೆಗೆದುಕೊಟ್ಟಿದೆ ಆ ಸೂಕ್ಷ್ಮ ಕಣವನ್ನು. ನಂತರ ಈ 2 ಸ್ಪರ್ಮ್ ಅನ್ನ ಇಮಿಡಿಯೇಟ್ ಆಗಿ ಇಂಟ್ರಾಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ IVF ನಲ್ಲಿ ಬರೋ ಒಂದು ವಿಧಾನ ಬಳಸಿ ಯಶಸ್ವಿಯಾಗಿ IVF ಮಾಡಲಾಗಿದೆ. 20 ವರ್ಷಗಳ ನಂತರ ಆ ದಂಪತಿ ಈಗ ತಂದೆ ತಾಯಿಗಳಾಗ್ತಿದ್ದಾರೆ. ಜಗತ್ತಲ್ಲಿ ಏಜೋಸ್ಪರ್ಮಿಯಾ ಕೇಸ್ ಒಂದರಲ್ಲಿ ಇದೇ ಮೊದಲ ಬಾರಿಗೆ AI ಬಳಸಿ ಸ್ಪರ್ಮ್ ಸಪರೇಟ್ ಮಾಡಿ ಕ್ಲಿನಿಕಲ್ ಪ್ರೆಗ್ನೆನ್ಸಿಯನ್ನ ಅಚೀವ್ ಮಾಡೋಕೆ ಸಾಧ್ಯ ಆಗಿದೆ. ಇದೇ ಕಾರಣಕ್ಕೆ ಕೇಸ್ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹಾಗಿದ್ರೆ ಈ ಏಜೋಸ್ಪರ್ಮಿಯಾ ಭಾರತದಲ್ಲಿ ಹೆಚ್ಚಾಗ್ತಿರೋದು ಯಾಕೆ? 2.75 ಕೋಟಿ ಪುರುಷರಿಗಿಲ್ಲ ಶಕ್ತಿ. ಭಾರತದಲ್ಲಿ ಬರೋಬ್ಬರಿ 2.75 ಕೋಟಿ ಪುರುಷರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ, ಮಕ್ಕಳಾಗದೇ ಇರೋ ಸಮಸ್ಯೆ. ಈ ಪೈಕಿ ಈಗ ಏಜೋಸ್ಪರ್ಮಿಯಾಗೆ ಸಂಬಂಧಪಟ್ಟ ಕೇಸ್ಗಳು ಜಾಸ್ತಿ ಆಗ್ತಿವೆ ಅನ್ನೋ ಸಾಕಷ್ಟು ರಿಪೋರ್ಟ್ಸ್ ಬರ್ತಿವೆ. ದೇಶದ ಕೆಲ ಭಾಗಗಳಲ್ಲಿ ಏಜೋಸ್ಪರ್ಮಿಯಾ ಸಮಸ್ಯೆ ಪ್ರಿವೆಲೆನ್ಸ್ ಜಾಸ್ತಿ ಇದೆ. ಅಂದರೆ ಆ ಕಾಯಿಲೆ ಬರೋ ಸಾಧ್ಯತೆ 37-38%, 51% ಇದೆ. ಒಂದು ಸ್ಟಡಿ ಪ್ರಕಾರ ಅಂತೂ ಆಲ್ಮೋಸ್ಟ್ 10.70%, ಅಂದರೆ 100ರಲ್ಲಿ 10-11 ಜನರಿಗೆ ಏಜೋಸ್ಪರ್ಮಿಯಾ ಸಮಸ್ಯೆ ಕಂಡು ಬಂದಿದೆ. ಅಂದರೆ ಈಗ ಆಲ್ರೆಡಿ ಮಕ್ಕಳಿಲ್ಲದೆ ಇನ್ಫರ್ಟಿಲಿಟಿ ಸಮಸ್ಯೆ ಅನುಭವಿಸ್ತಿರೋರನ್ನ ಪರೀಕ್ಷೆ ಮಾಡಿದಾಗ ಅವರಲ್ಲಿ 11% ಜನರಿಗೆ ಏಜೋಸ್ಪರ್ಮಿಯಾ ಕಂಪ್ಲೀಟ್ ಆಗಿ ಸ್ಪರ್ಮ್ಗಳು ಇಲ್ಲದೇ ಇರುವ, ಕಾಣಿಸದೇ ಇರುವ ಕಂಡೀಷನ್ ಕಂಡು ಬಂದಿತ್ತು. ಯಾಕೆ ಬರುತ್ತೆ ಈ ಸಮಸ್ಯೆ? ಬೇಕಾದಷ್ಟು ಕಾರಣ ಇದೆ. ಮೊದಲನೇದು ಜೆನೆಟಿಕ್ ಸಮಸ್ಯೆಗಳು, ಕೆಲವೊಮ್ಮೆ ಐ ಕ್ರೋಮೋಸೋಮ್ಗಳ ಸಮಸ್ಯೆ ಇರೋರಿಗೂ ಕೂಡ ಏಜೋಸ್ಪರ್ಮಿಯಾ ಬರೋ ಚಾನ್ಸಸ್ ಇರುತ್ತೆ. ಅಲ್ಲದೆ ಟೆಸ್ಟಿಕಲ್ಗಳಿಗೆ ಇನ್ಫೆಕ್ಷನ್ ಉಂಟಾಗಿದ್ರೆ, ಯಾವುದಾದ್ರೂ ಹಾರ್ಮೋನಲ್ ಸಮಸ್ಯೆ ಆದರೆ, ಅದೇ ರೀತಿ ಲೈಫ್ ಸ್ಟೈಲ್ ಕಂಡೀಷನ್ಗಳಿಂದಲೂ ಕೂಡ ಈ ಪ್ರಾಬ್ಲಮ್ ಆಗ್ಬೋದು. ಮದ್ಯಪಾನ, ಧೂಮಪಾನ ಮಾಡೋರಿಗೂ ಕೆಲವೊಮ್ಮೆ ಸ್ಪರ್ಮ್ ಕೌಂಟ್ 0 ಬರ್ಬೋದು. ಒಂದು ಸ್ಟಡಿ ಪ್ರಕಾರ ಇನ್ಫರ್ಟಿಲಿಟಿ ಕಂಡು ಬಂದ ಎಲ್ಲ ಪುರುಷರಿಗೂ ಮದ್ಯಪಾನ ಅಥವಾ ಧೂಮಪಾನದ ಹಿಸ್ಟ್ರಿ ಇತ್ತು. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಇರೋರು, ಹೆಚ್ಚಾಗಿ ಬಿಸಿಲಲ್ಲಿ ಕೆಲಸ ಮಾಡೋರು, ಕೆಮಿಕಲ್ಗಳಿಗೆ ಎಕ್ಸ್ಪೋಸ್ ಆಗೋರಿಗೂ ಕೂಡ ಈ ಸಮಸ್ಯೆ ಬರ್ಬೋದು. ಅಲ್ಲದೆ ವಾಯು ಮಾಲಿನ್ಯದಿಂದ ಕೂಡ ಹೆಚ್ಚಾಗಿ ಕೆಟ್ಟ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗೋರಲ್ಲೂ ಕೂಡ ಕಂಡು ಬರ್ತಾ ಇದೆ. ಇತ್ತೀಚೆಗೆ ಪುರುಷರ ಸೆಮೆನ್ನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳಂಥ ವಸ್ತುಗಳು ಕೂಡ ಕಂಡುಬಂದು ಸ್ಪರ್ಮ್ ಕ್ವಾಲಿಟಿಯನ್ನು ಹಾಳು ಮಾಡ್ತಿದೆ, ಜೀವಂತ ವೀರ್ಯಗಳನ್ನು ಕೂಡ ಕೊಲ್ತಾ ಇದೆ. ಒಂದು ವೇಳೆ ಈ ಏಜೋಸ್ಪರ್ಮಿಯಾ ಸಮಸ್ಯೆ ಬಂದರೆ ಟ್ರೀಟ್ಮೆಂಟ್ ಇದೆಯಾ? ಕೆಲ ಕೇಸ್ಗಳಲ್ಲಿ ಸರ್ಜರಿ ಮೂಲಕ ಪ್ರಯತ್ನ ಪಡ್ಬೋದು. ಆದರೆ ಹಾರ್ಮೋನಲ್ ಥೆರಪಿ ಸೇರಿದಂತೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟನ್ನು ಪ್ರಯತ್ನ ಪಡ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ದುರಭ್ಯಾಸಗಳನ್ನು ಬಿಟ್ಟು ದೇಹದ ಹೆಲ್ದಿ ತೂಕವನ್ನು ಮೇಂಟೈನ್ ಮಾಡೋದು, ಆರೋಗ್ಯಕರ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು, ಎಕ್ಸಸೈಸ್ ಮಾಡೋದು, ಹಾಗೂ ಟಾಕ್ಸಿನ್ಗಳನ್ನು ದೇಹಕ್ಕೆ ಸೇರದಂತೆ ಅವಾಯ್ಡ್ ಮಾಡೋದು. ಒಟ್ಟಾರೆಯಾಗಿ ಒಳ್ಳೆಯ ಹಾಗೂ ಆರೋಗ್ಯಕರ ಲೈಫ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. ಸ್ಪರ್ಮ್ ಕೌಂಟ್ ಹೆಲ್ದಿ ಆಗಿರೋದಕ್ಕೂ ಕೂಡ, ಮುಖ್ಯವಾಗಿ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ. ಒಂದು ವೇಳೆ ಈ ಸಮಸ್ಯೆಯಿಂದ ಮಕ್ಕಳು ಆಗ್ತಿಲ್ಲ ಅಂದರೆ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಕಳನ್ನು ಪಡೆಯೋ ಸಾಧ್ಯತೆಗಳು ಕೂಡ ಇರುತ್ತೆ. ಈ AI ಮೂಲಕ ಸ್ಪರ್ಮ್ ಡಿಟೆಕ್ಟ್ ಮಾಡೋದೆಲ್ಲ ಬಹಳ ಕಾಸ್ಟ್ಲಿ, ಎಲ್ಲ ಕಡೆ ಲಭ್ಯ ಇಲ್ಲ. ಭಾರತದಲ್ಲಂತೂ ಇನ್ನೂ ಈ ಥರದ ರಿಕವರಿ ನಡೆದಿಲ್ಲ. ಹೀಗಾಗಿ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ಕೈಲಿರೋದೇನು ಅಂದರೆ ಒಳ್ಳೆ ಲೈಫ್ ಸ್ಟೈಲ್, ಸಮಸ್ಯೆ ಕಂಡು ಬಂದರೆ ಮುಜುಗರ ಇಲ್ಲದೆ ಬೇಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳೋದು, ಈ ರೀತಿಯ ಕ್ರಮಗಳು. ಇನ್ನು ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರೋ ಲಿಂಕ್ಸನ್ನು ಚೆಕ್ ಮಾಡಬಹುದು. ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ಸಾಕು. ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ನಿಮ್ಮ ಫ್ಯಾಮಿಲಿಯ ಸದಸ್ಯರ ಸಂಖ್ಯೆಗೆ ಏನು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಬರುತ್ತೆ, ಅದೆಲ್ಲವನ್ನು ನೀವು ಅಲ್ಲಿ ಚೆಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಪ್ಲೈ ಮಾಡ್ಬೋದು ಕೆಲವೇ ಕ್ಲಿಕ್ಸಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.